ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದಿನಾಂಕ 13 ನವೆಂಬರ್ 2022ರಂದು IAS KS ಗ್ರೂಪ್ ಸಿ ಮತ್ತು SSC ಬ್ಯಾಂಕಿಂಗ್ ಹಾಗೂ RRB ಈ ಒಂದು ಪರೀಕ್ಷೆಗಳಿಗೆ ಪರೀಕ್ಷಾ ಪೂರ್ವ ಉಚಿತ ತರಬೇತಿ ನೀಡಲು ಓಕೆ, ಅಂದರೆ ಫ್ರೀ ಕೋಚಿಂಗ್. ಈ ಫ್ರೀ ಕೋಚಿಂಗನ್ನು ನೀಡಲು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಓಕೆ, ಆ ಒಂದು ಲಿಖಿತ ಪರೀಕ್ಷೆಯ ಒಂದು ಕೀ ಆನ್ಸರ್ಸ್ಗಳನ್ನು ಬಿಟ್ಟಿದ್ದರು. ಮತ್ತು ಕೆಲ ದಿನಗಳ ಹಿಂದೆ ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ, ಅಂದರೆ SC ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ ST ಇವುಗಳ ಒಂದು ಮೆರಿಟ್ ಲಿಸ್ಟನ್ನು ಕೂಡ ಪಬ್ಲಿಷ್ ಮಾಡಲಾಗಿದೆ. ಓಕೆ, ಈಗ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇಲ್ಲಿ ನೋಡಿ, ಅಂದರೆ ಮೈನಾರಿಟೀಸ್ ಅಂದರೆ ಯಾರು? ಇವು ಜೈನ್, ಕ್ರಿಶ್ಚಿಯನ್, ಮುಸ್ಲಿಮ್ಸ್. ಓಕೆ, ಅಂದರೆ ಅಲ್ಪಸಂಖ್ಯಾತರು. ಇವರ ಒಂದು ಮೆರಿಟ್ ಲಿಸ್ಟನ್ನು ಕೂಡ ಇಲ್ಲಿ ಈ ಒಂದು ಸೋಷಿಯಲ್ ವೆಲ್ಫೇರ್ ನೋಡ್ರಿ, ಸೋಷಿಯಲ್ ವೆಲ್ಫೇರ್ ಕರ್ನಾಟಕ.nic ಅಂತ ಈ ಒಂದು ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಲಾಗಿದೆ. ಸೊ ಈ ಒಂದು ಲಿಸ್ಟನ್ನು ನೀವು ಈ ಒಂದು ವೆಬ್ಸೈಟಿಗೆ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮಗೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸೂಚನಾ ಬೋರ್ಡ್ ಇರುತ್ತೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆರಿಟ್ ಲಿಸ್ಟ್, ಮೆರಿಟ್ ಪಟ್ಟಿ. ಓಕೆ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇವು UPSC ಮತ್ತು KS, SSC, ಗ್ರೂಪ್ ಸಿ, ಬ್ಯಾಂಕಿಂಗ್ ಹಾಗೂ RRB ಈ ಒಂದು ವಿವಿಧ ಪರೀಕ್ಷೆಗಳ ಒಂದು ಮೆರಿಟ್ ಲಿಸ್ಟ್ ಅಥವಾ ಮೆರಿಟ್ ಪಟ್ಟಿಯು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಓಕೆ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ. ಈಗ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರದೊಂದು ಪೇಜ್ ಒಂದು ಓಪನ್ ಆಗುತ್ತೆ. ಓಕೆ, ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೆರಿಟ್ ಲಿಸ್ಟ್. ಓಕೆ, ಇಲ್ಲಿ ನೋಡಿ ಕೋರ್ಸ್ ವೈಸ್ ಕೊಟ್ಟಿದ್ದಾರೆ, UPSC, KS, ಗ್ರೂಪ್ ಸಿ, RRB ಮತ್ತು ಕೆಳಗಡೆ ನೋಡಿ ಇಲ್ಲಿ ಬ್ಯಾಂಕ್ ಮತ್ತು SSC. ನಿಮಗಿಲ್ಲಿ ಯಾವ ಒಂದು ಕೋರ್ಸ್ ಬೇಕು ಅಂದರೆ ಏನು, ನೀವು ಯಾವ ಒಂದು ಕೋರ್ಸಿಗೆ ಅಪ್ಲೈ ಮಾಡಿದ್ರಿ, ಯಾವ ಒಂದು ಕೋರ್ಸಿನ ಸಂಬಂಧ ನೀವು ಎಕ್ಸಾಮನ್ನು ಬರೆದಿರ್ತಾರಲ್ಲ, ಆ ಒಂದು ಕೋರ್ಸಿನ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಮೆರಿಟ್ ಲಿಸ್ಟನ್ನು ನೋಡ್ಬೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ UPSC ನೋಡೋಣ. ಈಗ ಇಲ್ಲಿ ವೀಕ್ಷಿಸ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ಮೆರಿಟ್ ಲಿಸ್ಟ್ ಆಫ್ ಮೈನಾರಿಟಿ ಕ್ಯಾಂಡಿಡೇಟ್ಸ್. ಓಕೆ, ಒಂದು ಮಿನಿಟ್. ಮೈನಾರಿಟಿ ಕ್ಯಾಂಡಿಡೇಟ್ಸ್ ಫಾರ್ UPSC ಪ್ರೀ ಎಕ್ಸಾಮಿನೇಷನ್ ಕೋಚಿಂಗ್. ಇಲ್ಲಿ ನೋಡಿ, ಫಾರ್ ಮೈನಾರಿಟೀಸ್ ಅಂದರೆ ಯಾರು? ಈಗಾಗಲೇ ಹೇಳಿದಾಗೆ ಜೈನ್ಸ್, ಮುಸ್ಲಿಮ್ಸ ಮತ್ತು ನೋಡಿ ಹಾಗೆ ಕ್ರಿಶ್ಚಿಯನ್ ಕೂಡ ಬರ್ತಾರೆ. ಓಕೆ, ಈ ಒಂದು ಅಲ್ಪಸಂಖ್ಯಾತರ ಮೆರಿಟ್ ಲಿಸ್ಟನ್ನು ನೀವು ಇಲ್ಲಿ ನೋಡ್ಬೋದು. ನೋಡ್ರಿ, ಇಲ್ಲಿ ಕ್ರಿಶ್ಚಿಯನ್. ಓಕೆ, ಇವರ ಒಂದು ಇಲ್ಲಿ ಮೆರಿಟ್ ಲಿಸ್ಟನ್ನು ನೋಡ್ಬೋದು ನೀವು. ಅವರ ಒಂದು ಸ್ಟೂಡೆಂಟ್ ನೇಮು ಮತ್ತು ಅವರ ಒಂದು ಫಾದರ್ ನೇಮ್, ರಿಜಿಸ್ಟ್ರೇಷನ್ ನಂಬರ್, ಸ್ಟೂಡೆಂಟ್ ID. ಓಕೆ, ಅವರ ಪಡೆದ ಅಂಕಗಳು, ಮಾರ್ಕ್ಸ್ ಕೋಡ್. ಓಕೆ, ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಎಷ್ಟಿದೆ? 80 ಮಾರ್ಕ್ಸ್. 80 ಮಾರ್ಕ್, ಹೈಯೆಸ್ಟ್ 80 ಮಾರ್ಕ್ ಇದೆ. ಲೋವೆಸ್ಟ್ ಎಷ್ಟು? 40 ಇದೆ. ಓಕೆ, ಫಾರ್ ಕ್ರಿಶ್ಚಿಯನ್. ಓಕೆ, ಇದಿಷ್ಟು ಇದು UPSC. ಇದೇ ಥರನಾಗಿ ಇದು ನೋಡೋಣ, ಏನಪ್ಪ KS. ಈ KS ಮೆರಿಟ್ ಲಿಸ್ಟನ್ನು ಕೂಡ ನೋಡ್ಬೋದು ನೀವು. ಇಲ್ಲಿ ನೋಡಿರಿ, ಮಾರ್ಕ್ಸ್ ಕೋಡ್ ಹೈಯೆಸ್ಟ್ 75 ಇದೆ. ಓಕೆ, ಸ್ಟೂಡೆಂಟ್ ID, ಅಪ್ಲಿಕೆಂಟ್ ನೇಮ್. ಓಕೆ, ಮತ್ತು ಡೇಟ್ ಆಫ್ ಬರ್ತ್, ಜೆಂಡರ್ ಎಲ್ಲ ಒಂದು ಸವಿಸ್ತಾರವಾದ ಒಂದು ಮಾಹಿತಿ ಕೊಡಲಾಗಿದೆ. ಮತ್ತು ಇಲ್ಲಿ ಲೋವೆಸ್ಟ್ ಎಷ್ಟಪ್ಪ? ಲೋವೆಸ್ಟ್ 47 ಇದೆ. 47 ಫಾರ್ ಕ್ರಿಶ್ಚಿಯನ್. ಓಕೆ, ಫಾರ್ KS ಕೋರ್ಸ್. ಇದೇ ಥರನಾಗಿ ನೀವು ಗ್ರೂಪ್ ಸಿ ನೋಡ್ಬೋದು, SSC ನೋಡ್ಬೋದು, ಬ್ಯಾಂಕ್ ನೋಡ್ಬೋದು, ಮತ್ತು ಹಾಗೂ ರೈಲ್ವೆ ಡಿಪಾರ್ಟ್ಮೆಂಟ್ RRB ಈ ಒಂದು ಮೆರಿಟ್ ಲಿಸ್ಟನ್ನು ನೀವು ಆ ಒಂದು ಲಿಂಕ್ ಮುಖಾಂತರ ನೀವು ವೀಕ್ಷಿಸಬಹುದಾಗಿದೆ. ಓಕೆ, ಇದಿಷ್ಟು ಈ ಒಂದು ಮೈನಾರಿಟೀಸ್ದು ಮೆರಿಟ್ ಲಿಸ್ಟ್ದ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಓಕೆ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರನಾದ ಒಂದು ಹೊಸ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಮತ್ತು ಜಾಬ್ ಪ್ರಿಪ್ರೇಷನ್ಸ್ಗಾಗಿ ನಮ್ಮ ಜ್ಞಾನಬೋಧಿ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ.